ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತ ಏನು ಬೃಹತ್ ಶಿವಾಜಿ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ಅಂದರೆ ಭಾವಚಿತ್ರ ಮೆರವಣಿಗೆ ಸಂದರ್ಭದಲ್ಲಿ ಆದಂತಹ ನಿನ್ನೆ ರಾತ್ರಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಗಲಕೋಟೆಯಲ್ಲಿ BNS 163 ನಿಷೇಧಾಜ್ಞೆ ಜಾರಿಯಾಗಿರುವಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹೇಳೋದಾದರೆ ನಾನು ಸದ್ಯದ ಮಟ್ಟಿಗೆ ಆ ಒಂದು ಮೆರವಣಿಗೆ ಎಲ್ಲಿಂದ ಆರಂಭವಾಯಿತು ಅನ್ನೋದ್ರ ಬಗ್ಗೆ ನೋಡೋದಾದರೆ ಕೊತ್ತಲೇಶ್ವರ ದೇವಸ್ಥಾನ ಅಂತ ಏನಿದೆ ಆ ಒಂದು ದೇವಸ್ಥಾನದ ದೃಶ್ಯವನ್ನು ನಾವು ತೋರಿಸ್ತಾ ಇದ್ವಿ. ಈ ದೇವಸ್ಥಾನದ ಮುಂಭಾಗದಂತೆ ಅಂದರೆ ಇದೇ ಜಾಗದಿಂದ ಮೆರವಣಿಗೆ ಸುಮಾರು ಸಂಜೆ 5 ಗಂಟೆಯಿಂದ ಭಾವಚಿತ್ರ ಮೆರವಣಿಗೆ ಬೃಹತ್ ಸಾವಿರಾರು ಹಿಂದೂ ಕಾರ್ಯಕರ್ತರ ಮಧ್ಯೆ ಅದ್ದೂರಿಯಾಗಿ ಸಾಗ್ತಾ ಇರುವಂಥದ್ದು. ನಂತರ ಈ ಒಂದು ದೇವಸ್ಥಾನದಿಂದ ಮುಂದೆ ವಲ್ಲಭಾಯಿ ವೃತ್ತ ಆಗಿರ್ಬೋದು, ಹೊಳೆ ಆಂಜನೇಯ ದೇವಸ್ಥಾನ, ಬಸವೇಶ್ವರ ವೃತ್ತ, MG ರಸ್ತೆ, ನಂತರದ ಸಂದರ್ಭದಲ್ಲಿ ಪಂಕಾ ಮಸೀದಿ ಮುಂಭಾಗ ಬರುವಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಸ್ಥಳದಲ್ಲಿ ಕಲ್ಪಿಸಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಯಾವುದೇ ರೀತಿಯಿಂದ ಘಟನೆ ಏನು ಮತ್ತೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಮತ್ತು ಸಂಶಯದ ವ್ಯಕ್ತಿಗಳನ್ನು ವಿಡಿಯೋ ಆಧರಿಸಿ ಅವ್ರನ್ನ ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರು ನಿನ್ನೆನೂ ಒತ್ತಾಯ ಮಾಡಿದ್ರು, ಅಂದರೆ ಎಲ್ಲರೂ ಕೂಡ ತಕ್ಷಣ ಬಂಧಿಸಬೇಕು, ಇಲ್ಲಾಂದ್ರೆ ಬಾಗಲಕೋಟೆ ಬಂದ್ ಕರೆ ನೀಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರು. ಆ ಮಧ್ಯೆ ಈಗಾಗಲೇ 163 ನಿಷೇಧಾಜ್ಞೆ ಜಾರಿಯಾಗಿರುವಂಥದ್ದು. ಅವರ ಮುಂದಿನ ನಡೆ ಏನು ಅಂತ ಕೇಳೋಣ. ಸರ್, ಈಗ 163 ನಿಷೇಧಾಜ್ಞೆ ಜಾರಿಯಾಗಿದೆ, ನಿನ್ನೆ ಆ್ಯಕ್ಚುಲಿ ಏನಾಯಿತು ಏನಿಲ್ಲ ಮತ್ತು ಈಗ ಏನಾಗಬೇಕಂತ ಆಗ್ರಹ ಮಾಡ್ತೀವಿ? ಸರ್, ನಿನ್ನೆ ಇಡೀ ನಗರ ತುಂಬ ಶೋಭಾಯಾತ್ರೆ ಹೋಗ್ಬೇಕಾದ್ರೆ ಎಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಯಾವುದೋ ಥರದ್ದು ಹಾನಿ ಏನೂ ಆಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ. ಇದು ಪ್ರತಿ ಸತಿ ನಮಗೆ ಈ ಪಂಕಾ ಮಸೀದಿ ಹತ್ರ ನಮ್ಗೆ ಏನಾದರೂ ಬರಬೇಕಾದ್ರೆ ತುಂಬ ಕಷ್ಟ. ಒಂದು ಗಣೇಶ ಹಬ್ಬ ಇರ್ಬೋದು, ಒಂದು ಹೋಳಿ ಹಬ್ಬ ಇರ್ಬೋದು, ಒಂದು ಯಾವುದೇ ಥರ ಶೋಭಾಯಾತ್ರೆ ಇರ್ಬೋದು, ಅಲ್ಲಿ ಬಂದ ತಕ್ಷಣ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದು ಏನಂತ ಗೊತ್ತಾಗ್ತಾ ಇಲ್ಲ ನಮಗೂ. ಇದು ಒಂದೇ ಸಾರಿ ಅಲ್ಲ, ರಗಡು ಸಾಕಷ್ಟು ಸಾರಿ ಅಲ್ಲೇ ಅದು ಅತಿ ಸೂಕ್ಷ್ಮ ಪ್ರದೇಶ ಆಗಿಬಿಟ್ಟಿದೆ ಈಗ ಅದು. ಈಗ ನಿನ್ನೆ ನೋಡಿ, ನಿನ್ನೆ ನಾವು ಬರ್ಬೇಕಾದ್ರೆ ಸಾಮಾನ್ಯವಾಗಿ ಸರಳಾಗಿ ನಾವು ಬರ್ತಾಯಿತ್ತು, ನಮ್ಮ ಶೋಭಾಯಾತ್ರೆ ಬರ್ತಾ ಇರಬೇಕಾದ್ರೆ ಒಂದು ಏನೋ ಸೌಂಡ್ ಅಂದಮೇಲೆ ಡೇಜಿ ಅಂದಮೇಲೆ ಸೌಂಡ್ ಇದ್ದೇ ಇರುತ್ತೆ. ಎಷ್ಟೋ ಒಂದು 5 ನಿಮಿಷನೋ 2 ನಿಮಿಷ 10 ನಿಮಿಷನೋ ಅಲ್ಲಿರುತ್ತೆ, ಅದು ಹೋಗ್ತಾ ಇರುತ್ತೆ. ಅದನ್ನು ಬಂದ್ ಮಾಡಿ ಇದನ್ನು ಬಂದ್ ಮಾಡಿ ಅಂತ ಕೂಗಾಡಿ ಚೀರಾಡಿ ಅದೇನೋ ಆ ಮಸೂತಿಯನ್ನು ಹಾರಿ ಬಂದು ನಮ್ಮನ್ನೇನೋ ಕೊಲೆನೂ ಮಾಡೋ ಥರ ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಚಪ್ಪಲಿನೂ ಎಸಿತಾರೆ, ಕಲ್ಲೂ ಎಸಿತಾರೆ. ಆ ಕಲ್ಲು ಹೋಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರಿಗೇನು ಬಿದ್ದಿದೆ ಕಲ್ಲು, ಅವ್ರಿಗೂ ತುಂಬ ಗಾಯ ಆಗಿದೆ. ಇಷ್ಟೊಂದೆಲ್ಲ ಆದ್ರೂ ಇವರು ಇನ್ನೂ ರಾತ್ರಿಯಿಂದ ಬೆಳಗ್ಗೆವರೆಗಾದ್ರೂ ಈ ಪೊಲೀಸರು ಯಾರನ್ನೂ ಬಂಧಿಸಿಲ್ಲ. ಯಾಕೆ ಬಂಧಿಸಿಲ್ಲ, ಅದು ಏನು ಕಾರಣ ಕೊಡಬೇಕು? ಮತ್ತು ಅದನ್ನು ಬಿಟ್ಟು ನಾವು ಇವತ್ತಿನ ದಿವಸ ನಾವು ಏನಾದರೂ ಪ್ರೊಸೆಷನ್ ಮಾಡ್ಬೇಕಂದ್ರೆ ಅದಕ್ಕೆ 144 ಜಾರಿ ಮಾಡಿದ್ದಾರೆ. ನಾವೇನು ಸೇರೋ ಇಲ್ಲ ಅಂತ ಆ ಥರ ಮಾಡ್ತಾರೆ. ನಾವು ಅದು ಯಾವುದಕ್ಕೂ ಬಿಡೋದಿಲ್ಲ. ನಮ್ಮದು ಸಭೆ ನಡೆಯುತ್ತೆ, 10-10:30 ಸುಮಾರು ನಮ್ಮ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನ ಪ್ರಕಾರ ನಾವು ಮಾಡೇ ಮಾಡ್ತೀವಿ. ಸಭೆಯಲ್ಲಿ ಎಷ್ಟು ಜನ ಸೇರ್ತೀರಿ ಮತ್ತು ಯಾರೆಲ್ಲ ಸೇರೋದಿರತ್ತೆ? ಸಭೆಯಲ್ಲಿ ನಾವು ಎಲ್ಲರಿಗೂ ಕರೆದಿದ್ವಿ. ಹಿಂದೂ ಕಾರ್ಯಕರ್ತರು, ಸಮಾಜದ ಮುಖಂಡರು ಅವರೆಲ್ಲರೂ ಸೇರ್ತಾರೆ. ಸುಮಾರು ಒಂದು ಸೇರ್ಬೋದು. ಇವಾಗ ಅಂಕಿ ಸಂಖ್ಯೆ ಹೇಳುವ ಪ್ರಕಾರ ಪೊಲೀಸರು ಮತ್ತೆ ಅದಕ್ಕೊಂದು ಏನಾದರೂ ಯೋಜನೆ ಮಾಡ್ತಾರೆ ಅವರು. ಅದಕ್ಕೆ ನಾವು ಇವಾಗ ಹೇಳೋದಿಲ್ಲ. ನಾವು ಸೇರ್ತೀವಿ, ಸೇರಿದ್ರು ಯಾವುದೇ ಥರ ಒಂದು ಏನಾದರೂ ಪ್ರತಿ ಉತ್ತರ ಕೊಡ್ತೀವಿ ಅನ್ನೋದು ನಾವು ಮಾಡೇ ಮಾಡ್ತೀವಿ. ಅಂದರೆ ಕಿಡಿಗೇಡಿಗಳು ಯಾರು ಮಾಡಿದ್ದಾರೆ ಅವ್ರನ್ನ ಬಂಧಿಸುವವರೆಗೂ ನಿಮ್ಮದು ಅಂದರೆ ತುಂಬ ನಿಮ್ಮದು ಫುಲ್ ಪ್ಲೇಜ್ ಆಗ್ರಹ ನಿಮ್ಮದು ಬಂಧಿಸ್ಬೇಕು ಅಷ್ಟೇ ಸರಿ. ಮತ್ತು ಈಗ ಈ ತಪ್ಪು ಮಾಡಿದವ್ರನ್ನ ಬಂಧಿಸದೇ ಇದ್ದರೆ ಮತ್ತೆ ಏನು ಮಾಡ್ದಂಗೆ ಆಗುತ್ತೆ? ಇವ್ರು ಪ್ರತಿ ಸತ್ಯನೂ ನಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಪಂಕಾ ನೋಡಿ, ನಗರದಲ್ಲಿ ಯಾವುದು ನೀವು ಬಾಗಲಕೋಟೆ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲೂ ಗಲಾಟೆ ಇಲ್ಲ. ಪಂಕಾ ಮಸೂದಿ ಮಾತ್ರ ಗಲಾಟೆ ಆಗುತ್ತೆ, ಅಲ್ಲಷ್ಟೇ ಗಲಾಟೆ ಆಗುತ್ತೆ. ಯಾಕಾಗುತ್ತೆ? ಅದೊಂದು ಪ್ರಶ್ನೆ ನಮಗೀಗ. ಇವಾಗ ನೋಡಿ, ಈಗ ಇದಾಯಿತು, ಮುಂದೆ ನಮ್ಗೆ ಹೋಳಿ ಹಬ್ಬ ಇದೆ, ಈ ಥರ ಎಲ್ಲ ಸಾಕಷ್ಟು ಹಬ್ಬಗಳು ಇರ್ತಾವೆ. ಈ ಥರ ಅವ್ರು ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗ್ತಾಯಿದೆ. ಅಲ್ಲ, ಇವಾಗ ಅಲ್ಲೇ ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಎಲ್ಲಿಂದ ಚಪ್ಪಲಿ ಬಂತು, ಎಲ್ಲಿಂದ ಕಲ್ಲು ಬಂತು, ಯಾರು ಎಸೆದ್ರು, ಇಷ್ಟೆಲ್ಲ ಗೊತ್ತಿದ್ದವಲ್ಲ. ಈ 12ರಿಂದ 14 ತಾಸು ಆದ್ರೂ ಇನ್ನೂ ಬಂಧಿಸಿಲ್ಲ ಅವ್ರನ್ನ. ಯಾಕೆ ಬಂಧಿಸಿಲ್ಲ? ಅದು ಒಬ್ಬ SP ಅವ್ರಿಗೆ ಕಲ್ಲು ಬಿದ್ದು ತಲೆ ಹೊಡೆದು ಇಷ್ಟೊಂದು ಗಾಯ ಆದಾಗೂ ಕೂಡ ಅವ್ರು ಇನ್ನೂ ಆ್ಯಕ್ಷನ್ ಮಾಡ್ತಾಯಿಲ್ಲ. ಯಾಕೆ ಆ್ಯಕ್ಷನ್ ಮಾಡ್ತಾಯಿಲ್ಲ? ಸರ್ಕಾರದ ಒತ್ತಡ ಇದೆಯೋ ಏನಿದೆಯೋ ಅಂತ ನಮಗೂ ಗೊತ್ತಾಗ್ತಾಯಿಲ್ಲ. ಇದಿಷ್ಟು ಏನು ಹಿಂದೂ ಮುಖಂಡರ ಮಾತು. ಪ್ರಮುಖವಾಗಿ ಹೇಳಬೇಕಂತಂದರೆ ಇಷ್ಟೆಲ್ಲ ಅಂದರೆ ಘಟನೆ ನಡೆದು ಇಷ್ಟು ಹೊತ್ತಾದರೂ ಕೂಡ ಯಾರನ್ನೂ ಕೂಡ ಬಂಧಿಸಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರಗಳೆಂಬ ರೀತಿಯಲ್ಲಿ ವಿಡಿಯೋಗಳಿವೆ ಮತ್ತು ಅದರ ಖುದ್ದಾಗಿ SP ಅವರಿಗೆ ಕಲ್ಲು ಬಿದ್ದಿರುವಂಥದ್ದು. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಯಾಕೆ ಕಿಡಿಗೇಡಿಗಳು ಇಂಥ ಕೃತ್ಯವನ್ನು ಎಸಗಿದ್ದಾರೆ ಅವ್ರನ್ನ ಬಂಧಿಸಬೇಕು ಅನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ನಂತರದ ಸಂದರ್ಭದಲ್ಲಿ 10ರಿಂದ 10:30 ಸಂದರ್ಭದಲ್ಲಿ ನಾವು ಈ ಒಂದು ಸ್ಥಳದಲ್ಲಿ ಸಭೆ ಸೇರಿ ಮುಂದೆ ನಮ್ಮ ನಡೆ ಏನು ಮತ್ತು ನಾವು ಏನು ಮಾಡಬೇಕು, ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ವಿಚಾರ ಬಗ್ಗೆ ನಾವು ನಿರ್ಣಯವನ್ನು ತಿಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಕ್ಕಿ, TV9 ಬಾಗಲಕೋಟೆ.